ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಮೊಸಳೆ ಅಲ್ಲಲ್ಲಿಯಪ್ಪ ಕಟ್ಟಿಗೆ. ನಾವು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗೆಲ್ಲ ನಾವು ಪಾಠ ಓದ್ತಿರೋ ದಾಸವಾಳ ಟೈಪಲ್ಲಿದೆ, ಬಟ್ ದಾಸವಾಳ ಅಲ್ಲ ಇದು. ಸ್ಪೆಲ್ಲಿಂಗ್ ಸ್ವಲ್ಪ ತಪ್ಪಿದೆ. ಫೋಟೋ ತಗೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ರಂಗನತಿಟ್ಟು ಪಕ್ಷಿಧಾಮ. ಸೊ ವಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನು ಅಂದರೆ, ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ, ಸೊ ನಾವು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗೆಲ್ಲ ನಾವು ಪಾಠ ಓದ್ತಿರೋ ಸೊ ಆ ಪ್ಲೇಸಿಗೆ ಬಂದಿದ್ದೀನಿ. ಯಾವುದು ಅಂದರೆ ರಂಗನತಿಟ್ಟು ಪಕ್ಷಿಧಾಮ. ಸೊ ಇದು ಪಾರ್ಕಿಂಗ್ ಏರಿಯಾ. ಸೊ 15 ರೂಪಾಯಿ ಬೈಕ್ಗಳಿಗೆ, 30 ರೂಪಾಯಿ ಕಾರ್ಗಳಿಗೆ, ಸೊ ಬಸ್ಗಳಿಗೆ 50 ರೂಪಾಯಿ. ಸೊ ಬನ್ನಿ, ಇವಾಗ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ನೋಡಿ, ಎಷ್ಟೋ ಗಾರ್ಡನಿಂಗ್ನ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ನಾವು ಬುಕ್ಕಲ್ಲೆಲ್ಲ ಓದ್ತಿದ್ದೋ, ಆದರೆ ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ಚೆನ್ನಾಗಿದೆ. ಸೊ ಇದು ಮಹಾರಾಜ ಗೋಪುರದ ಇತಿಹಾಸ ಬರೆದೋರಿ, ಓದಿ ವಿಡಿಯೋ ಪಾಸ್ ಮಾಡಿ. ಸೊ ಇದೇ ಅದು, ಚೆನ್ನಾಗಿದೆ. ಸೊ ಇಲ್ಲಿ ಒಬ್ಬರಿಗೆ ಟಿಕೆಟು 175 ರೂಪಾಯಿ. ಸೊ ಬೋಟಿಂಗ್ ಬೇಕು ಅಂದರೆ 175 ರೂಪಾಯಿ ಒಬ್ಬರಿಗೆ. ಸೊ ಬನ್ನಿ, ವಿಸಿಟ್ ಹಾಕಿ. ನಮ್ಮ ಕರ್ನಾಟಕದ ಪ್ಲೇಸ್, ನಮ್ಮ ಹೆಮ್ಮೆ. ಇಲ್ಲಿ ಆಟ ಆಡೋದೆಲ್ಲ ಐತೆ, ಆಟ ಆಡ್ಬೋದು. ಸೊ ಅಲ್ಲಲ್ಲಿ ಈ ನೀರು ಥರ ಏನೋ ಮಾಡಿದ್ರೆ ಅಲ್ಲಿ ಇನ್ನೂ ಬೋಟಿಂಗ್ ಇದೆ. ಸೊ ಇವಾಗ ನಮಗೆ ಬೋಟಿಂಗ್ ಇದೆ, ಇವಾಗ ಬೋಟಿಂಗ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬೋಟಿಂಗ್ ಕೂಡ ಅವೈಲೇಬಲ್ ಇದೆ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ನೋಡಿ, ಅಲ್ಲಿ ಹೋಗ್ತಿದೆಯಲ್ಲ ಅದು ಮೊಸಳೆ ಅದು. ಸೊ ಹೇಗೆ ಹೋಗ್ತಿದೆ ನೋಡಿ, ಇಲ್ಲಿ ಬೋಟಿಂಗಲ್ಲಿ ಬಂದಾಗ ಕೈಯೆಲ್ಲ ಈಚೆ ಹಾಕಬೇಡಿ. ಸೊ ಮೊಸಳೆ ಆಮೇಲೆ ತಿಂದ್ಕೊಂಡು ಹೋಗುತ್ತೆ. ಸೊ ನೋಡಿ ಹೇಗೆ ಹೋಗ್ತಿದೆ ಮೊಸಳೆ. ಅಲ್ಲಲ್ಲಿಯಪ್ಪ ಕಟ್ಟಿಗೆ. ಮೊಸಳೆ ಐತ್ಲಿ ಅಲ್ಲಿ ಅಪ್ಪ, ಅದು ಕಟ್ಟಿಗೆ ಅದ. ಗಾಯ್ಸ್ ನೋಡಿ, ಇದೇ ಗಾಜಿನ ಸೇತುವೆ. ಸೊ ಸೂಚನೆ ಹಾಕೋರೆ, ಸೊ ಓದಿ. ಸೊ ಗಾಯ್ಸ್, ಇವಾಗ ನಾನು ಫೈನಲಿ ಒಂದು ಕಡೆ ಕೂತಿದ್ದೀನಿ. ಸೊ ಇಲ್ಲಿ ಬಂದಾಗ ನೋಡಿದ್ದು ಏನು ಅಂದರೆ, ಫಸ್ಟು ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ. ಸೊ ಬೋಟಿಂಗಲ್ಲಿ ಮೊಸಳೆ ಎಲ್ಲ ಇರುತ್ತೆ, ಮತ್ತು ಆಸ್ಟ್ರೇಲಿಯನ್ ಬ್ರೀಡು ಪಕ್ಷಿಗಳಿವು. ಸೊ ಗಾಯ್ಸ್, ನಿಮ್ಗೆ ಯಾರಿಗಾರ ಹೂವು ಗೊತ್ತಿದ್ರೆ ಕಮೆಂಟ್ ಹಾಕಿ ಯಾವ ಹೂವು ಅಂತ. ಸೊ ಅಲ್ಲಿ ಹೋಗಿ ತೋರಿಸ್ತೀನಿ ನಾನು. ಇಲ್ಲೊಂದಿದೆ, ದಾಸವಾಳ ಟೈಪಲ್ಲಿದೆ, ಬಟ್ ದಾಸವಾಳ ಅಲ್ಲ ಇದು. ಇದೇ ಬೇರೆ ಪ್ರಜಾತಿಯ ಒಂದು ಗಿಡ. ಚಮಚದ ಕೊಕ್ಕಿನ ಅಕ್ಕಿ, ನೋಡೋಣ ಸಿಕ್ಕಿದ್ರೆ. ಸೊ ನೋಡಿ ಗಾಯ್ಸ್, ಸೊ ಎಲ್ಲ ಗಂಡ ಹೆಂಡ್ತಿ ಲವರ್ಸ್ ಅಂತ ಬರ್ತಾರೆ. ನಾನು ಮಾತ್ರ ಹಿಂಗೆ ಅಭ್ಯಪಾರಿ. ಸೊ
ಸೊ ನಾನು ಒಬ್ಬರನ್ನ ಕರ್ಕೊಬರ್ಬೇಕಿತ್ತು. ಬ್ಯಾಡ್ ಲಕ್, ಐ ಆಮ್ ಸಿಂಗಲ್. ಶ್ರೀಗಂಧದ ಮರ, ಸ್ಪೆಲ್ಲಿಂಗ್ ಸ್ವಲ್ಪ ತಪ್ಪಿದೆ, ಸೊ ನೋಡ್ಕೊಳ್ಳಿ. ಮರ ಕಡ್ಕೊಂಡು ಹೋದರೆ ಪೊಲೀಸರು ಅಟ್ಟಾಡ್ಸ್ಕೊಂಬತ್ತಾರೆ. ಇದು ಕುಂಕುಮ ಗಿಡ, ಸೊ ರೆಡ್ಗಿದೆ, ನಮ್ಮ RCBಯ ಕೆಂಪು. ಸೊ ಗಾಯ್ಸ್, ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಮಳೆ ಏನಾರು ಬಂದರೆ ಕೂತ್ಕೋಬೋದು, ಪ್ರವಾಸಿಗರ ತಾಣ. ಸೊ ನಮ್ಮಂಥವ್ರು. ಸೊ ನೋಡಿ ಗಾಯ್ಸ್, ಇಲ್ಲೆಲ್ಲ ಬಿದಿರು ತುಂಬ ಇದೆ. ಈ ಬಿದಿರು ನೋಡ್ತಿದ್ರೆ ನನಗೆ ಒಂದು ಸ್ಟೋರಿ ನೆನಪಾಗುತ್ತೆ. ನನಗೆ ಗೊತ್ತಿರೋ ಅಂಥ ಮಾಹಿತಿ ನಿಮ್ಮಲ್ಲಿ ಹಂಚ್ಕೋತೀನಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ. ಸೊ ಬಿದಿರು ಹುಲ್ಲು ಆವಾಗ ಇಷ್ಟೊಂದು ದೊಡ್ಡ ಇರಲಿಲ್ಲ. ಗರಿಕೆ ಹುಲ್ಲು ಥರ ಸಣ್ಣಕ್ಕೆ ಪ್ರಪಂಚದಾದ್ಯಂತ ಹರಡಿತ್ತು. ಅದು ಪ್ರಪಂಚದ ಮೊದಲ ಹುಲ್ಲು ಗರಿಕೆ ಹುಲ್ಲು, ಅದು ಇದೆ ಬಿದಿರು. ಸೊ ಅವಾಗ ಅದು ಬ್ರಹ್ಮದೇವನಂತ ಕೇಳುತ್ತೆ, ಯಾಕೆ ಈ ಭೂಮಿ ಮೇಲೆ ನನ್ನ ಹುಟ್ಟಿಸ್ದೆ, ನಾವು ಒಬ್ಬರಿಗೆ ಬಿಸಿಲಲ್ಲಿ ಬಂದವ್ರಿಗೆ ನೆರಳು ಕೊಡಲಿಲ್ಲ, ಹಸ್ತವ್ರಿಗೆ ಒಂದು ಹಣ್ಣು ಕೊಡಲಿಲ್ಲ, ಏನಕ್ಕೆ ನನ್ನ ಹುಟ್ಟಿಸ್ತೆ ಅಂದಾಗ ಆ ಬ್ರಹ್ಮದೇವ ಹೇಳ್ತಾನೆ, ಛಲದಿಂದ ಬೆಳಿ, ಸೊ ನೀನು ಒಂದಿನ ಯೂಸ್ ಆಗ್ತೀಯ ಅಂದಾಗ ಅದು ಕೂಡ ಛಲದಿಂದ ಬೆಳೀತದೆ. ಆವಾಗ ಅದೇನೇಕ್ಕೆ ಉಪಯೋಗ ಆಗುತ್ತೆ ಅಂದರೆ, ಹುಟ್ಟಿದಾಗ ತೊಟ್ಟಿಲು, ಮಕ್ಕಳ ಒಂದು ತೊಟ್ಟಿಲಿಗೂ ಅದು ಉಪಯೋಗ ಆಯಿತು. ಅವಾಗ ಸತ್ತಾಗ ಚಟ್ಟ ಕಟ್ಟೋಕ್ಕೂ ಉಪಯೋಗ ಆಯಿತು. ಸೊ ಮನೆ ಕಟ್ಟೋಕ್ಕೆ ಅದು ರೇಪಿಸ್ ಪಟ್ಟಿ ಸಪೋರ್ಟರ್ಗೆ ಕೊಡ್ತಾರಲ್ಲ, ಅದಕ್ಕೂ ಮನೆ ಕಟ್ಟೋಕ್ಕೂ ಉಪಯೋಗ ಆಯಿತು. ಮತ್ತು ದೇವಸ್ಥಾನಕ್ಕೆ ಬುಟ್ಟಿ ತೊಗೊಂಡೋಗ್ತಾರಲ್ಲ, ಆ ಬುಟ್ಟಿ ಎಣೆಯೋಕ್ಕೂ, ಅದು ಬುಟ್ಟಿ ಮಂಕ್ರಿ ಎಣೆಯೋಕ್ಕೂ ಯೂಸ್ ಆಯಿತು. ಸೊ ಮತ್ತು ಆಗಿನ ಕಾಲದಲ್ಲಿ ಮಕ್ಕಳ ಆಟ ಸಾಮಾನು ಅಂತಾರಲ್ಲ, ಅದಕ್ಕೂ ಉಪಯೋಗ ಆಯಿತು. ಸೊ ಈಗಿನ ಟ್ರೆಂಡಲ್ಲಿ ಬ್ಯಾಂಬೂ ಬಿರಿಯಾನಿ ಅಂತ ಮಾಡ್ತಾರೆ. ಸೊ ಇವಾಗಲೂ ಕೂಡ ಅದು ಟ್ರೆಂಡಲ್ಲಿದೆ. ಸೊ ಬಿದಿರು ಇವಾಗಲೂ ಕೂಡ ಅವಶ್ಯಕತೆ ಇದೆ. ಗೈಸ್ ನೋಡಿ, ಯಾರೋ ಗರ್ಲ್ಸ್ಗಳು ಬಂದರೆ ಇಲ್ಲಿ ಚಿಟ್ಟೆದು ಒಂದು ಬ್ಯಾಕ್ಗ್ರೌಂಡ್ ಇದೆ, ಫೋಟೋ ತೊಗೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲೆಲ್ಲ ಫೋಟೋ ಶೂಟ್ಗೆ ಚೆನ್ನಾಗಿದೆ ಜಾಗ, ಬನ್ನಿ. ಸೊ ಗಾಯ್ಸ್, ಫೈನಲಿ ಎಲ್ಲ ಮುಗೀತು ನೋಡಿ. ಸೊ ಇಲ್ಲಿ ಬಂದರೆ ನಿಮಗೆ ಬೋಟಿಂಗ್ ಇದೆ, ಸೊ ಕ್ರೊಕೊಡೈಲು, ಸೊ ಮತ್ತು ಆಸ್ಟ್ರೇಲಿಯನ್ ಜಾತಿ ಪಕ್ಷಿಗಳು, ಸೊ ಮತ್ತು ಪಾರ್ಕಿಂಗು ಮತ್ತು ಫೋಟೋಶೂಟು ಎಲ್ಲ ಇರುತ್ತೆ. ಸೊ ತುಂಬ ಇಷ್ಟ ಆಯಿತು. ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ನೀವು ವಿಸಿಟ್ ಹಾಕಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್.